ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರಾಯಲ್ ಕಝೀನ್. ಈ ವಿಂಟರ್ ಸೀಸನ್ ಚಳಿಗಾಲಕ್ಕೆ ಒಂದು ಸಿಂಪಲ್ ಆ್ಯಂಡ್ ಈಸಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸೂಪ್ ರೆಸಿಪಿನ ನೋಡೋಣ. ಬಹಳ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ತಯಾರಿಸುವಂಥದ್ದು, ಆದರೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಕೂಡ. ಇಲ್ಲಿದೆ ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿ. ಇಲ್ಲಿ ಒಂದು ಕ್ಯಾರೆಟ್, ಮೀಡಿಯಮ್ ಸೈಜ್ ಕ್ಯಾರೆಟ್, ಮತ್ತು ಒಂದು ಸ್ವಲ್ಪ ಸಣ್ಣದ್ದು ಬೀಟ್ರೂಟ್ ತುರಿದು ಇಟ್ಟಿದೆ. ಗ್ರೇಟ್ ಮಾಡಿರೋ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್. ಇಲ್ಲಿ 2 ನಲ್ಲಿಕಾಯಿ, ಇದು ಬೆಟ್ಟದ ನಲ್ಲಿಕಾಯಿ ಬರ್ತಾ ಇದಲ್ಲ ಈಗ, ಆಮ್ಲ, ಅದರದ್ದು ತುರಿ. ಹೀಗೆ ಇದನ್ನು ಸಿಪ್ಪೆ ತೆಗೆದು ಗ್ರೇಟ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ಶುಂಠಿ. ಈಗ ಇಲ್ಲಿ ಒಂದು ಪಾತ್ರೆ ತಗೊಳ್ಳೋಣ. ಒಲೆ ಮೇಲೆ ಪಾತ್ರೆ ಇಟ್ಟು ಸ್ನೇಹಿತರೆ, ಈ ಕ್ಯಾರೆಟ್ ಬೀಟ್ರೂಟ್ ತುರಿ, ನೆಲ್ಲಿಕಾಯಿ ತುರಿ ಮತ್ತು ಶುಂಠಿನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದು ಮುಳುಗುವಷ್ಟು ನೀರು ಹಾಕಿದ್ರೆ ಸಾಕು. ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅದು ಎಷ್ಟು ಮುಳುಗುತ್ತೆ ಅಷ್ಟು ನೀರನ್ನು ಹಾಕಿ ನಾವು ಓಪನ್ ಆಗಿ, ಬೇಕೆಂದರೆ ಒಂದು ತಟ್ಟೆನ ಮುಚ್ಚಿಟ್ಟು ಹೀಗೆ ಫ್ಲೇಮ್ ಮೇಲೆ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೋಬೇಕು. ಈ ಥರ ಎಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಳೋದು. ತುಂಬ ಹೆಚ್ಚಿಗೆ ಹಾಕೋ ಅವಶ್ಯಕತೆ ಇಲ್ಲ. ಇದು ಮುಳುಗಿದ್ರೆ ಸಾಕು. ಆಮೇಲೆ ತುರಿ ಇರೋದ್ರಿಂದ ಇದು ಬೇಗನೆ ಬೆಂದು ಹೋಗುತ್ತೆ. ಒಂದು 5ರಿಂದ 10 ನಿಮಿಷದಷ್ಟೊತ್ತಿಗೆ ತುಂಬ ಸಾಫ್ಟಾಗಿ ಬೆಂದು ಹೋಗುತ್ತೆ. ನಾವೇನು ಮಾಡೋಣ ಅಂದರೆ, ಇದಕ್ಕೂ ಈಗ ಒಂದು ನೋಡಿಕೊಂಡು ಸ್ವಲ್ಪ ನೀರು ಸೇರಿಸಿ ಒಂದು ತಟ್ಟೆನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ಇದು ಹೀಗೆ ಬೆಂದಾಗ ಫ್ಲೇಮ್ನ ಆದಷ್ಟು ಮೀಡಿಯಮಲ್ಲೇ ಇಡಿ. ಬೆಂದಾಗ ಇದು ಸಾಫ್ಟ್ ಆಗುತ್ತೆ. ಆಮೇಲೆ ಇದನ್ನು ತಣ್ಣಗೆ ಮಾಡಬೇಕು. ಆಮೇಲೆ ನಂತರ ಅದನ್ನು ಗ್ರೈಂಡ್ ಮಾಡಬೇಕು. ಈಗ ಸದ್ಯಕ್ಕೆ ಒಂದು ತಟ್ಟೆನ ಮುಚ್ಚಿ ಇದನ್ನು 5ರಿಂದ 10 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು 7-8 ನಿಮಿಷ ಆದಮೇಲೆ ಈ ಥರ ಆಗಿದೆ ಸ್ನೇಹಿತರೆ. ಈ ಬೀಟ್ರೂಟ್, ಕ್ಯಾರೆಟ್ ಮತ್ತು ನಲ್ಲಿಕಾಯಿ ಮಿಶ್ರಣ ಸ್ವಲ್ಪ ಶುಂಠಿ ಜೊತೆಗೆ ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಇದು ನಾವೀಗ ಒಂದು ಜಾಲರಿ ಮತ್ತು ಒಂದು ಪಾತ್ರೆನ ತೊಗೋಬೇಕು. ನಾವು ಫಸ್ಟ್ ಇದನ್ನು, ಈ ಮಿಶ್ರಣನ ಈ ಜಾಲರಿಗೆ ಹಾಕಿ ಸೋಸ್ಕೋಬೇಕು. ನೀರು ಕೆಳಗೆ ಹೋಗುತ್ತೆ, ತುರಿ ಎಲ್ಲ ಬೆಂದಿರೋ ತುರಿ ನಮಗೆ ಮೇಲೆ ಸಿಗುತ್ತೆ. ಆಮೇಲೆ ಇದನ್ನು ನಾವು ಈ ತುರಿನ ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಈ ತುರಿನ ನೀವು ಇನ್ನೊಂದು ಪ್ಲೇಟ್ಗೆ ಹಾಕೋಬೋದು. ಬೇರೆ ಪ್ಲೇಟಿಗೆ ಹಾಕಿ ಅದನ್ನು ತಣ್ಣಗೆ ಮಾಡ್ಕೋಬೇಕು. ಗ್ರೈಂಡ್ ಮಾಡೋಕ್ಕೂ ಮುಂಚೆ ನಾವು ತುರಿ ಮತ್ತು ನೀರು, ಬೆಂದಿರೋ ತುರಿ ಮತ್ತು ನೀರನ್ನು ಬೇರೆ ಬೇರೆ ಮಾಡೋಕ್ಕೋಸ್ಕರ ಈ ಜಾಲರಿ ಪಾತ್ರೆನ ಬಳಸಿ ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮದು ಬೆಂದಿರೋ ತುರಿ ಮತ್ತು ನೀರನ್ನು ಬೇರೆ ಬೇರೆ ಮಾಡಿದ್ದೀವಿ. ಈಗ ಇದನ್ನು ಇಲ್ಲೇ ಬಿಟ್ಟರೆ ಇದು ನಿಧಾನ ಆಗುತ್ತೆ ಆರೋದಕ್ಕೆ. ಯಾಕೆಂದರೆ ಇಲ್ಲಿ ಕಾವಿದೆ, ಆ ನೀರು ಕೂಡ ಬಿಸಿ ಇದೆ. ಆದ್ದರಿಂದ ನಾವು ಈ ಮಿಶ್ರಣನ ಒಂದು ಸಪ್ರೇಟ್ ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡಿಡೋಣ. ಆವಾಗ ಅದು ಬೇಗ ತಣ್ಣಗಾಗುತ್ತೆ. ಆಮೇಲೆ ತಣ್ಣಗಾದ್ಮೇಲೆ ನಾವು ಅದನ್ನು ನುಣ್ಣಗೆ ಗ್ರೈಂಡ್ ಮಾಡಬೇಕು. ನಾವು ಈ ರೆಸಿಪಿಲಿ ಈ ನೀರನ್ನು ಕೂಡ ಬಳಸ್ತೀವಿ. ಯಾಕೆಂದರೆ ಈ ನೀರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಈ ನೀರನ್ನೇ ಬಳಸಿ ನೀವು ಗ್ರೈಂಡ್ ಮಾಡ್ಬೋದು, ಅಥವಾ ಇನ್ನೊಂದು ಸಪ್ರೇಟ್ ತಣ್ಣೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಬೋದು. ಬಟ್ ಗ್ರೈಂಡ್ ಮಾಡೋಕ್ಕೂ ಮುಂಚೆ ಇದೆಲ್ಲ ಸ್ವಲ್ಪನಾರು ಬೆಚ್ಚಗಾಗಬೇಕು. ಬಿಸಿ ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಈಗ ತುರಿನ ನಾವು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಇದು ಬೇಗ ತಣ್ಣಗಾಗುತ್ತೆ. ಇಲ್ಲಿ ನೀರನ್ನ ಹಾಗೆ ಇಟ್ಕೊಂಡಿದ್ದೀವಿ. ಈ ನೀರನ್ನು ಕೂಡ ಬಳಸ್ತೀವಿ ನಾವು. ಈ ಮೆಥಡಲ್ಲಿ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಗ್ರೈಂಡ್ ಮಾಡೋದು ಈಸಿ ಆಗುತ್ತೆ. ಈ ಇಡೀ ಮಿಶ್ರಣನ ನೀವು ತಣ್ಣಗೆ ಮಾಡಿ ಜಾರ್ಗೆ ಹಾಕಿದ್ರೆ ಅದು ಅಷ್ಟು ನುಣ್ಣಗಾಗಲ್ಲ. ಈ ಥರ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ತುರಿನ ತೊಗೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಅದು ಪ್ರೋಸೆಸ್ ನಿಮಗೆ ಈಸಿ ಆಗುತ್ತೆ. ಆ ಕಾರಣದಿಂದ ನಾವು ಈ ಥರ ಜಾಲರಿಲಿ ಸೋಸ್ಕೊಂಡು ಸಪ್ರೇಟ್ ಮಾಡಿದ್ದೀವಿ. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡೋಣ. ಮಿಶ್ರಣ ಈಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಸಣ್ಣ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸ್ವಲ್ಪ ಪೋರ್ಷನ್ ಹಾಕಿ ಗ್ರೈಂಡ್ ಮಾಡಿದ್ರೆ ಈಸಿ ಆಗುತ್ತೆ. ಒಂದೇ ಸಲ ಜಾಸ್ತಿ ಹಾಕಿದ್ರೆ ಅದು ಟೈಮ್ ತೊಗೊಳುತ್ತೆ ಮತ್ತು ಅಷ್ಟು ನುಣ್ಣಗೆ ಆಗೋದಿಲ್ಲ. ಈಗ ಇದನ್ನು ಪೋರ್ಷನ್ ಬೈ ಪೋರ್ಷನ್ ನಾವು ಗ್ರೈಂಡ್ ಮಾಡಿಬಿಟ್ಟು ಮುಂಚೆ ನಾವು ಬಿಸಿ ಮಾಡಿದ್ವಲ್ಲ, ಬೇಯಿಸ್ಕೊಂಡಿದ್ವಲ್ಲ, ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ಬೇಸಿಕಲಿ ವಿ ವಿಲ್ ಬಿ ಮೇಕಿಂಗ್ ಅ ಪೇಸ್ಟ್ ಆ್ಯಂಡ್ ವಿ ವಿಲ್ ಬಿ ಟ್ರಾನ್ಸ್ಫರಿಂಗ್ ಇಟ್ ಟು ದ ವೆಸಲ್. ಗ್ರೈಂಡ್ ಮಾಡಿದ್ಮೇಲೆ ಇದು ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಅದು ಈಸಿಯಾಗಿ ಪೇಸ್ಟ್ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ತರಿ ಉಳ್ಕೊಳ್ಳುತ್ತೆ. ಸೊ ಈಗ ಇದು ಇಷ್ಟು ಆಗಿದೆ. ನಾವು ಈ ನೀರನ್ನು ಕೂಡ ಇದಕ್ಕೆ ಸೇರಿಸೋಣ. ಇಲ್ಲಿ ಸ್ನೇಹಿತರೆ, ಶುಂಠಿ ಆಪ್ಷನಲ್. ನಿಮಗೆ ಶುಂಠಿ ಬೇಡ ಅಂದರೆ ಅದನ್ನು ಬಿಡ್ಲೂಬೋದು.
ಶುಂಠಿ ಹಾಕಲೇಬೇಕು ಅಂತ ಏನಿಲ್ಲ. ಫ್ಲೇವರ್ ಒಂದು ಅದರದ್ದು ಈ ವಿಂಟರ್ ಸೀಸನಲ್ಲಿ ಒಳ್ಳೆಯದು ಆರೋಗ್ಯಕ್ಕೆ, ಇನ್ನೊಂದು ಅದರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ. ಈಗ ನೋಡಿ ನೀರನ್ನ ಬೆರೆಸ್ಕೊಳ್ಳಿ, ತಿಕ್ನೆಸ್ ನೋಡಿಕೊಂಡು. ತುಂಬ ತಿಕ್ಕಾಗಿ ಕೂಡ ಮಾಡೋದು ಬೇಡ, ಇದು ಕುಡಿಯೋ ಹದದಲ್ಲಿರಬೇಕು. ಅದರಿಂದ ಇಷ್ಟು ನೀರನ್ನು ನಾನು ಹಾಕ್ತೀನಿ. ಈಗ ನಾವು ಸ್ಟವ್ನ ಆನ್ ಮಾಡಿ ಇದನ್ನು ಒಂದು ಕುದಿಸ್ಬೇಕಷ್ಟೆ. ಮತ್ತು ಸ್ವಲ್ಪ ಉಪ್ಪು ಮತ್ತು ಚೂರು ಬೆಲ್ಲ ಹಾಕೋದ್ರಿಂದ ಇದು ಸ್ವೀಟ್ ಆಗಲ್ಲ ಖಾದ್ಯ. ಏನಾಗುತ್ತೆ, ಹುಳಿ ಮತ್ತು ಬೆಲ್ಲ ಜೊತೆಗೆ ಬಂದಾಗ ಅದು ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಯಾಕೆಂದರೆ ನಾವಿಲ್ಲಿ 2 ನೆಲ್ಲಿಕಾಯಿ ಹಾಕಿದ್ದೀವಿ, ಸೊ ಹುಳಿ ಮುಂದೆ ಇರುತ್ತೆ. ಆಮೇಲೆ ಚೂರು ಮೆಣಸಿನ ಪುಡಿ, ಸೊ ಬೆಲ್ಲ, ಮೆಣಸಿನ ಪುಡಿ ಮತ್ತು ಉಪ್ಪು ಹಾಕಿ 1-2 ಕುದಿ ಬಂದರೆ ಸಾಕು. ಈಗ ನಾವು ಸ್ಟವ್ನ ಆನ್ ಮಾಡಿ ಇದನ್ನು ಕುದಿಸೋಣ. ಈಗ ಅದು ಬಿಸಿ ಆಗ್ತಾ ಇದೆ ಸ್ನೇಹಿತರೆ. ಸ್ವಲ್ಪ ಮೆಣಸಿನ ಪುಡಿ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಮಾಡ್ಕೋಬೋದು. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಕೂಡ ಸೇರಿಸೋಣ. ಈಗ ಇದು 1-2 ಕುದಿ ಬಂದ ಮೇಲೆ ಇದನ್ನು ನಾವು ಆಫ್ ಮಾಡಿ ಸರ್ವ್ ಮಾಡ್ಬೋದು. ಈ ಕುಡಿಯೋ ಹದದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ಇದನ್ನು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡ್ಬೋದು. ನಮ್ಮ ಬೀಟ್ರೂಟ್ ಕ್ಯಾರೆಟ್ ಆಮ್ಲಾ ಸೂಪ್ ಈಗ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಸ್ನೇಹಿತರೆ. ನಾವು ಈ ಥರ ಗ್ಲಾಸ್ ಕಂಟೈನರ್ಸ್ಗೆ ಹಾಕಿ ಇದನ್ನು ಬಿಸಿ ಸರ್ವ್ ಮಾಡೋಣ. ABC ಸೂಪ್ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಆಮ್ಲಾ, ಬೀಟ್ರೂಟ್, ಕ್ಯಾರೆಟ್. ಈ ಸೀಸನ್ಗೆ ಇದು ಪರ್ಫೆಕ್ಟ್ ಸೂಪ್ ಅಂತ ಹೇಳ್ಬೋದು. ಏಕೆಂದರೆ ಇದು ಆಮ್ಲಾನಲ್ಲಿ ನಿಮಗೆಲ್ಲರಿಗೂ ಗೊತ್ತು, ರಿಚ್ ಇನ್ ವೈಟಮಿನ್ ಸಿ, ಇಮ್ಯುನಿಟಿಗೆ ತುಂಬಾ ಒಳ್ಳೆಯದು. ಬೀಟ್ರೂಟ್, ಕ್ಯಾರೆಟ್ ಇಸ್ ಹೈಲಿ ನ್ಯೂಟ್ರಿಷಿಯಸ್. ಈ ಕಾಂಬಿನೇಷನ್ ಕೂಡ ಚೆನ್ನಾಗಾಗುತ್ತೆ. ದಿಸ್ ಇಸ್ ಅ ವೆರಿ ನೈಸ್ ಕಾಂಬಿನೇಷನ್. ABC, ಆಮ್ಲಾ, ಬೀಟ್ರೂಟ್, ಕ್ಯಾರೆಟ್ with a little bit of pepper, ginger, salt and jaggery. ಆ್ಯಕ್ಚುಲಿ ಶುಂಠಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಸೊ ಸ್ಕಿಪ್ ಮಾಡದೇ ಇದ್ದರೆ ಒಳ್ಳೆಯದು. ನಿಮಗೆ ಶುಂಠಿ ಫ್ಲೇವರ್ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಬಟ್ ಅದರ್ವೈಸ್ ಪ್ಲೀಸ್ ಡೂ ಆ್ಯಡ್ ದ ಜಿಂಜರ್ ಇನ್ ದಿಸ್ ರೆಸಿಪಿ. ABC soup. Thank you for watching Royal Cuisine.